ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅದೃಷ್ಟವಂತ ಮಹಿಳೆಯ 20 ಲಕ್ಷಣಗಳು. ಮನೆಯ ಹೆಂಗಸು ಸದಾ ನಗುನಗುತ್ತಾ ಸಂತೋಷದಿಂದ ಇದ್ದರೆ ಆ ಮನೆಯಲ್ಲಿ ಸದಾ ನೆಮ್ಮದಿ ಮತ್ತು ಸಂತೋಷ ತುಂಬಿರುತ್ತದೆ ಎಂದು ಹಿರಿಯರು ಹೇಳ್ತಾರೆ. ಹಾಗಾದರೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅದೃಷ್ಟವಂತ ಮಹಿಳೆಯರಲ್ಲಿ ಕಂಡುಬರುವ ವಿಶೇಷ ಲಕ್ಷಣಗಳು ಯಾವುವು? ಬನ್ನಿ ಒಂದೊಂದಾಗಿ ತಿಳ್ಕೊಳ್ಳೋಣ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಮಹಿಳೆಯ ದೇಹದ ಕೆಲವು ಲಕ್ಷಣಗಳನ್ನು ಅದೃಷ್ಟ ಮತ್ತು ಸೌಭಾಗ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಹಾಗಾದರೆ ಆ 20 ಲಕ್ಷಣಗಳು ಯಾವುವೆಂದರೆ, 1. ಅಗಲವಾದ ಹಣೆ. ಅಗಲವಾದ ಹಣೆ ಬುದ್ಧಿವಂತಿಕೆ ಮತ್ತು ಅದೃಷ್ಟದ ಸಂಕೇತ. ಮದುವೆಯ ನಂತರ ಸುಖ ಸಂತೋಷ ದೊರೆಯುತ್ತದೆ ಎನ್ನಲಾಗುತ್ತದೆ. 2. ಉದ್ದನೆಯ ಬೆರಳುಗಳು. ಉದ್ದನೆಯ ಬೆರಳುಗಳಿರುವ ಮಹಿಳೆ ಕುಟುಂಬಕ್ಕೆ ಶುಭವನ್ನು ತರುತ್ತಾಳೆ, ಗಂಡ ಮಕ್ಕಳ ಪಾಲಿಗೆ ಅದೃಷ್ಟವಂತಳಾಗಿರುತ್ತಾಳೆ ಎಂಬ ನಂಬಿಕೆ. 3. ಉದ್ದವಾದ ಕತ್ತು. ಉದ್ದವಾದ ಕತ್ತು ಸೌಭಾಗ್ಯದ ಲಕ್ಷಣ ಎಂದು ಹೇಳಲಾಗಿದೆ. ಹುಟ್ಟಿದ ಮನೆ ಮತ್ತು ಮದುವೆಯಾಗಿ ಹೋದ ಮನೆ ಎರಡಕ್ಕೂ ಸಮೃದ್ಧಿ ತರುತ್ತಾಳೆ ಎಂಬ ನಂಬಿಕೆ. 4. ದೃಢವಾದ ದೇಹ ರಚನೆ. ಇಂಥ ಮಹಿಳೆಯರು ಜೀವನದ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ, ಕುಟುಂಬದ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸುತ್ತಾರೆ ಎನ್ನಲಾಗುತ್ತದೆ. 5. ದುಂಡನೆಯ ಮುಖ ಮತ್ತು ದೊಡ್ಡ ಕಣ್ಣುಗಳು. ದುಂಡನೆಯ ಮುಖ ಹಾಗೂ ದೊಡ್ಡ ಕಣ್ಣುಗಳು ಆಕರ್ಷಣೆ ಮತ್ತು ಶುಭದ ಸಂಕೇತವೆಂದು ಪರಿಗಣಿಸಲಾಗಿದೆ. ಮನೆಯಲ್ಲಿ ಸಂತೋಷ ಹೆಚ್ಚಿರುತ್ತದೆ ಎಂಬ ನಂಬಿಕೆ. 6. ದಪ್ಪ ಮತ್ತು ದುಂಡನೆಯ ತೊಡೆಗಳು. ಇದು ಸಾಂಪ್ರದಾಯಿಕವಾಗಿ ಶುಭ ಲಕ್ಷಣವೆಂದು ಹೇಳಲಾಗಿದೆ. ಜೀವನದಲ್ಲಿ ಸುಖ ಸಂತೋಷ ಹೆಚ್ಚಿರುತ್ತದೆ ಎಂಬ ನಂಬಿಕೆ ಇದೆ. 7. ಹಲ್ಲುಗಳ ನಡುವೆ ಅಂತರ. ಸ್ನೇಹಿತರೆ, ಹಲ್ಲುಗಳ ನಡುವೆ ಸ್ವಲ್ಪ ಅಂತರವಿದ್ದರೆ ಅದನ್ನು ಭಾಗ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಜೀವನದಲ್ಲಿ ಉತ್ತಮ ಅವಕಾಶಗಳು ಸಿಗುತ್ತವೆ ಎನ್ನಲಾಗುತ್ತದೆ. 8. ಕೈ ಬೆರಳಿನಲ್ಲಿ ಶಂಖದಂತಹ ಶುಭ ಚಿಹ್ನೆಗಳು. ಕೈಯಲ್ಲಿರುವ ಕೆಲವು ಶುಭ ಚಿಹ್ನೆಗಳು ಸೌಭಾಗ್ಯದ ಸಂಕೇತವೆಂದು ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಜೀವನದಲ್ಲಿ ಉತ್ತಮ ಪ್ರಗತಿ ಕಾಣುತ್ತಾರೆ ಎನ್ನಲಾಗುತ್ತದೆ. 9. ಉದ್ದನೆಯ ಕಾಲು ಬೆರಳುಗಳು. ಉದ್ದವಾದ ಮತ್ತು ಸಮವಾದ ಕಾಲು ಬೆರಳುಗಳು ಲಕ್ಷ್ಮೀ ಸ್ವರೂಪದ ಸಂಕೇತವೆಂದು ಕೆಲ ನಂಬಿಕೆಗಳಿವೆ. ಮನೆಗೆ ಶುಭ ಮತ್ತು ಸಮೃದ್ಧಿ ತರುತ್ತಾಳೆ ಎನ್ನಲಾಗುತ್ತದೆ. 10. ತುಟಿಯ ಬಳಿ ಮಚ್ಚೆ. ತುಟಿಯ ಭಾಗದಲ್ಲಿರುವ ಮಚ್ಚೆಯನ್ನು ಕೆಲವು ಸಾಮುದ್ರಿಕ ನಂಬಿಕೆಗಳಲ್ಲಿ ಅದೃಷ್ಟದ ಲಕ್ಷಣವೆಂದು ಹೇಳಲಾಗಿದೆ. ಸುಖ ಸೌಕರ್ಯ ದೊರೆಯುತ್ತದೆ ಎಂಬ ನಂಬಿಕೆಯೂ ಇದೆ. 11. ಚಪ್ಪಟೆಯಾಗಿರುವ ಪಾದಗಳು. ಚಪ್ಪಟೆಯಾದ ಪಾದಗಳನ್ನು ಹೊಂದಿರುವ ಮಹಿಳೆ ಕುಟುಂಬದವರೊಂದಿಗೆ ಹೊಂದಾಣಿಕೆಯಿಂದ ನಡೆದುಕೊಳ್ಳುತ್ತಾಳೆ, ಮನೆಯಲ್ಲಿನ ಕಲಹವನ್ನು ಕಡಿಮೆ ಮಾಡುತ್ತಾಳೆ ಎಂಬ ನಂಬಿಕೆ. 12. ಉದ್ದವಾದ ಕಿವಿಗಳು. ಉದ್ದವಾದ ಕಿವಿಗಳನ್ನು ಭಾಗ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕೆ ಸಂಬಂಧಿಸಿದ ಶುಭ ಲಕ್ಷಣ ಎಂದು ಸಾಂಪ್ರದಾಯಿಕವಾಗಿ ಹೇಳಲಾಗಿದೆ. 13. ಮೂಗಿನ ಮೇಲೆ ಮಚ್ಚೆ. ಮೂಗಿನ ಮೇಲಿರುವ ಮಚ್ಚೆಯನ್ನು ಕೆಲವು ಸಾಂಪ್ರದಾಯಿಕ ನಂಬಿಕೆಗಳಲ್ಲಿ ಶುಭವೆಂದು ಪರಿಗಣಿಸಲಾಗುತ್ತದೆ. ಜೀವನದಲ್ಲಿ ಉತ್ತಮ ಅವಕಾಶಗಳು ದೊರೆಯುತ್ತದೆ ಎನ್ನಲಾಗುತ್ತದೆ. 14. ದೊಡ್ಡ ಮತ್ತು ಸಮತೋಲನವಾದ ತಲೆಯ ರಚನೆಯನ್ನು ಜ್ಞಾನ ಮತ್ತು ಬುದ್ಧಿವಂತಿಕೆಯ ಸಂಕೇತವೆಂದು ಹೇಳಲಾಗಿದೆ. ಇಂತಹ ಮಹಿಳೆಯರನ್ನು ಸರಸ್ವತಿ ದೇವಿಗೆ ಹೋಲಿಸಲಾಗಿದೆ. 15. ಚಪ್ಪಟೆ ಹಾಗೂ ಹಗಲವಾದ ಹೆಬ್ಬೆರಳುಗಳು. ಹಗಲವಾದ ಹೆಬ್ಬೆರಳುಗಳು ಆತ್ಮವಿಶ್ವಾಸದ ಸಂಕೇತವೆಂದು ಹೇಳಲಾಗಿದೆ. ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಸ್ಥಿರ ಮನಸ್ಸು ಇಂತಹ ಮಹಿಳೆಯರಲ್ಲಿರುತ್ತದೆ ಎಂಬ ನಂಬಿಕೆ. 16. ತ್ರಿಕೋನಾಕಾರದ ಹಿಮ್ಮಡಿ. ಹಿಮ್ಮಡಿ ತ್ರಿಕೋನಾಕಾರದಂತೆ ಕಂಡರೆ ಬುದ್ಧಿವಂತಿಕೆ ಮತ್ತು ಉತ್ತಮ ತಿಳುವಳಿಕೆಯ ಸಂಕೇತವೆಂದು ಹೇಳಲಾಗಿದೆ. ಕುಟುಂಬವನ್ನು ಒಗ್ಗಟ್ಟಿನಿಂದ ಕರೆದೊಯ್ಯುವ ಗುಣ ಇರುತ್ತದೆ ಎನ್ನಲಾಗುತ್ತೆ. 17. ಮುಖದ ಎಡಭಾಗದಲ್ಲಿ ಮಚ್ಚೆ. ಮುಖದ ಎಡಭಾಗದಲ್ಲಿರುವ ಮಚ್ಚೆಯನ್ನು ಕೆಲವು ನಂಬಿಕೆಗಳಲ್ಲಿ ಸೌಭಾಗ್ಯದ ಸಂಕೇತವೆಂದು ಹೇಳಲಾಗಿದೆ. ಮದುವೆಯ ನಂತರ ಕುಟುಂಬದಲ್ಲಿ ಪ್ರಗತಿ ಉಂಟಾಗುತ್ತದೆ ಎನ್ನುತ್ತಾರೆ. 18. ದಟ್ಟವಾದ ಮತ್ತು ನೇರವಾದ ಕೂದಲು. ದಟ್ಟವಾದ ಹಾಗೂ ನೇರವಾದ ಕೂದಲನ್ನು ಸುಖ ಶಾಂತಿ ಮತ್ತು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಜೀವನದಲ್ಲಿ ಸ್ಥಿರತೆ ಇರುತ್ತೆ ಎಂಬ ನಂಬಿಕೆಯೂ ಇದೆ. 19. ಹೊಕ್ಕಳಿನ ಸುತ್ತ ಮಚ್ಚೆ. ಹೊಕ್ಕಳಿನ ಸುತ್ತ ಮಚ್ಚೆ ಇದ್ದರೆ ಅದನ್ನು ಕೆಲವು ಸಾಮುದ್ರಿಕ ನಂಬಿಕೆಗಳಲ್ಲಿ ಅದೃಷ್ಟದ ಲಕ್ಷಣವೆಂದು ಹೇಳಲಾಗಿದೆ. ಆರ್ಥಿಕವಾಗಿ ಉತ್ತಮ ಅವಕಾಶಗಳು ಸಿಗುತ್ತದೆ ಎನ್ನುತ್ತಾರೆ. 20. ಕಾಲಿನ ಬೆರಳುಗಳ ನಡುವೆ ಅಂತರ. ಕಾಲಿನ ಬೆರಳುಗಳ ನಡುವೆ ಸ್ವಲ್ಪ ಅಂತರವಿದ್ದರೆ ಮನೆಗೆ ಸುಖ ಶಾಂತಿ ಮತ್ತು ನೆಮ್ಮದಿ ತರುತ್ತಾಳೆ ಎಂಬ ನಂಬಿಕೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚುತ್ತದೆ ಎನ್ನಲಾಗುತ್ತೆ.
ಸ್ನೇಹಿತರೆ, ಇದು ಸಾಮುದ್ರಿಕ ಶಾಸ್ತ್ರದಲ್ಲಿ ಸಾಂಪ್ರದಾಯಿಕವಾಗಿ ಹೇಳಲಾಗುವ ಅದೃಷ್ಟ ಮತ್ತು ಸೌಭಾಗ್ಯದ ಲಕ್ಷಣಗಳು. ಆದರೆ ಮನುಷ್ಯನ ನಿಜವಾದ ಸೌಭಾಗ್ಯವು ಅವನ ಒಳ್ಳೆಯ ಗುಣ, ನಡತೆ, ಪರಿಶ್ರಮ ಮತ್ತು ಪ್ರೀತಿಯಲ್ಲಿದೆ. ಈ 20 ಲಕ್ಷಣಗಳಲ್ಲಿ ನಿಮ್ಮಲ್ಲಿ ಎಷ್ಟು ಲಕ್ಷಣಗಳಿವೆ ಎನ್ನುವುದನ್ನು ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಆಸಕ್ತಿದಾಯಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಧನ್ಯವಾದಗಳು.